ಅವರು ಶುದ್ಧ ಚರಿತ್ರರು, ತಪ್ಪುಗಳನ್ನು ಮಾಡದವರು, ದುಷ್ಟತನ ಅವರಲ್ಲಿಲ್ಲ. ಆದರೆ ಅವರೂ ನಾಶವಾಗಿ ಬಿಡ್ತಾರೆ. ಕಾರಣ ದುಷ್ಟರ ಜೊತೆಗಿರ್ತಾರೆ ಅವರು. ಅವರ ದುಷ್ಟಕೃತ್ಯಗಳ ಜೊತೆಗೂ ಇರ್ತಾರೆ ಅಂತ ಅರ್ಥ ಅಲ್ಲ, ದುಷ್ಟರಿರುವಲ್ಲಿ ಇರ್ತಾರೆ. ಇಷ್ಟು ಮಾತ್ರ ಸಾಕು, ಸಜ್ಜನರೂ ಕೂಡ ವಿನಾಶ ಹೊಂದೋದಕ್ಕೆ ಅಂತ ಪ್ರಾಚೀನರೊಂದು ಮಾತನ್ನು ಹೇಳ್ತಾರೆ. ಯಾಕೆ ಅಂತ ಅಂದರೆ, ದುಷ್ಟರ ಜೊತೆಗಿದ್ದಾಗ ದುಷ್ಟರ ಮೇಲಾಗುವ ಆಕ್ರಮಣ ಇದೆಯಲ್ಲ, ಅದು ಇವರನ್ನೂ ನಾಶ ಮಾಡುತ್ತೆ ಅಂತ. ಅಕುರ್ವಂತೋಪಿ ಪಾಪಾನಿ ಶುಚಯಃ ಪಾಪ ಸಂಶ್ರಯಾತ್ ಪರಪಾಪೈರ್ವಿನಶ್ಯಂತಿ ಮತ್ಸ್ಯ ನಾಗಃಕ್ರದೇ ಯಥ. ಒಂದು ಮಡುವಿತ್ತಂತೆ. ಆ ಮಡುವಿನಲ್ಲಿ ಹಾವುಗಳಿದ್ವು, ಅಲ್ಲಿ ಮೀನುಗಳು ಇದ್ವು. ಈ ಕ್ರೂರ ಹಾವುಗಳ ಜೊತೆಗೆ ಪಾಪದ ಮೀನುಗಳಿದ್ವು. ಗರುಡ ನಾಗವನ್ನು ತಿನ್ನೋದಕ್ಕೆ, ಸರ್ಪವನ್ನು ತಿನ್ನೋದಕ್ಕೆ ಅಂತ ಬಂದಾಗ ಸುಲಭವಾಗಿ ಮೀನುಗಳು ಅವನ ಬಾಯಿಗೆ ಆಹಾರವಾಗಿ ಬಿಟ್ಟುವಂತೆ. ಮೀನುಗಳದ್ದೇನೂ ತಪ್ಪಿಲ್ಲ, ಆದರೆ ಸರ್ಪಗಳಿದ್ದ, ಹಾವುಗಳಿದ್ದ ಮಡುವಿನಲ್ಲಿ ಇದ್ದ ಕಾರಣಕ್ಕಾಗಿ ಅವರೂ ನಾಶವಾಗಬೇಕಾಗಿ ಬಂತು ಅಂತ. ಹಾಗಾಗಿ ನಾವು ಶುದ್ಧ ಚರಿತ್ರರಾದರಷ್ಟೇ ಸಾಲದು, ಯಾರ ಜೊತೆಗೆ ಇರುತ್ತೇವೆ ಅನ್ನೋದು ಕೂಡ ಮುಖ್ಯವಾಗತ್ತೆ. ಶುಭಂ ಭೂಯಾತ್.